ನಾನು ಇದರಲ್ಲಿ ಒಂದು ನಿಜ ಹೇಳಲೇಬೇಕು. ಯಾಕಂದರೆ ನನ್ನ ಲೈಫಲ್ಲಿ ನಾನು ಹರಕೆ ತೀರ್ಸೋದಕ್ಕೆ ಅಲ್ಲಿಗೆ ಹೋಗೋದಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ಅಲ್ಲಿರೋ ಅಷ್ಟು ಮೆಟ್ಲುಗಳು ನನ್ನ ಲೈಫಲ್ಲಿ ವೀಲ್ ಚೇರಲ್ಲಿ ಯಾರು ಹತ್ತಿಸೋಕ್ಕೆ ಸಾಧ್ಯ ಅಂತಲೇ ನಾನು ಫೀಲ್ ಆಗಿದೆ. ಇದು ಬಾಯಿಲ್ ನೆರಳೈತೆ, ಮುಂದೆ ಹೋಗು, ಮುಂದೆ ಹೋಗಲ್ಗೆ. ಪೂರ್ವಿಗೆ ತುಂಬ ವರ್ಷದಿಂದ ಒಂದು ಇದಿತ್ತು, ಒಂದು ಹರಕೆ ತೀರಿಸ್ಬೇಕು ಅಂತ 10 ವರ್ಷ ಆದಮೇಲೆ ಬಂದಿರೋವಂಥದ್ದು. ಸೊ ಇವಾಗ ಒಳಗಡೆ ಹೋಗಬೇಕು ನಾವು. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ನಾನಿವಾಗ ಹೊರಟಿರೋವಂಥದ್ದು ಅನ್ನಪೂರ್ಣೇಶ್ವರಿ ದೇವಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಹೊರನಾಡು. ಸೊ ನಾನು ಇಲ್ಲಿಗೆ 10 ಇಯರ್ಸ್ ಬ್ಯಾಕ್ ಬಂದಾಗ ಚೆನ್ನಾಗಿ ಓಡಾಡ್ತಿದ್ದೆ. ಸೊ ಇವಾಗ ವೀಲ್ ಚೇರಲ್ಲಿ ಬಂದಿದ್ದೀನಿ ಅಷ್ಟೇ. ಈ ಒಂದು ಲೈಫು ಯಾವಾಗ ಯಾವ ಟರ್ನಿಂಗಲ್ಲಿ ಏನೇನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಸೊ ಇಲ್ಲಿಗೆ ಯಾಕೆ ಇಷ್ಟು ವರ್ಷ ಆದಮೇಲೆ ಬಂದಿದ್ದೀನಿ ಅಂತ ನಾನು ನಿಮ್ಗೆ ಹೇಳಲೇಬೇಕು. ಪೂರ್ವಿ 1 ವರ್ಷ ಇರೋವಾಗ ನಾನು ಒಂದು ಹರಕೆ ಕಟ್ಕೊಂಡಿದ್ದೆ. ಯಾಕಂದರೆ ಪೂರ್ವಿ ಊಟ ಮಾಡ್ತಾ ಇರಲಿಲ್ಲ. ಸೊ ಅನ್ನ ಅಂದರೆ ವಾಮಿಟ್ ಮಾಡೋದು, ಅನ್ನ ಅಂದರೆ ಓಡೋಗ್ತಾ ಇದ್ದ. ಸೊ ಇಂಥ ಟೈಮಲ್ಲಿ ನಾನೇನು ಮಾಡ್ತೀನಿ, ಒಬ್ರು ಹೇಳ್ತಾರೆ ನನಗೆ, ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀರಲ್ವಾ ಹೊರನಾಡು, ಸೊ ಹಂಗಾಗಿ ನೀವು ಒಂದು ಹರಕೆ ಕಟ್ಕೊಳ್ಳಿ, ಮಗು ಚೆನ್ನಾಗಿ ಊಟ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ನಾನೇನು ಮಾಡ್ತೀನಿ, ಅಲ್ಲೊಂದು ಹರಕೆ ಕಟ್ಕೊಳ್ತೀನಿ, ಮಡ್ಲಕ್ಕಿ ಕೊಡ್ತೀನಿ, ಮತ್ತು ಅನ್ನದಾನಕ್ಕೆ ನನ್ನ ಕೈಲಾಗಿದ್ದು ಮಾಡ್ತೀನಿ ಅಂತ. ಬಟ್ ಆವಾಗ ನಾನು ಅಂದ್ಕೊಂಡಿರಲಿಲ್ಲ ಅನ್ನದಾನಕ್ಕೆ ಕೈಯಲ್ಲಾಗಿದ್ದು ಮಾಡ್ಬೋದು ಅಂತ. ಬಟ್ ಮಡ್ಲಕ್ಕಿ ಕೊಡ್ತೀನಿ ಅಂತ ಹರಕೆ ಕಟ್ಕೊಂಡೆ. ಬಟ್ ಆಮೇಲೆ ನನಗೆ ಆಕ್ಸಿಡೆಂಟ್ ಆಗಿಬಿಡ್ತಲ್ಲ, ಅದಾದಮೇಲೆ ನನಗೆ ಹರಕೆ ತೀರ್ಸೋದಕ್ಕೆ ಆಗಲಿಲ್ಲ ನೋಡಿ. ಸೊ ಇಷ್ಟು ವರ್ಷ ತೊಗೊಳ್ತು ನನ್ನ ಹರಕೆ ತೀರಿಸೋ ಅಂಥ ಟೈಮ್ ಬರೋದಕ್ಕೆ. ಅದರಲ್ಲೂ ಆವಾಗ ಫ್ಯಾಮಿಲಿ ಚೆನ್ನಾಗಿತ್ತು, ಕಾರಿತ್ತು, ಎಲ್ಲ ಇತ್ತು, ಹೋಗಿ ಬರೋದಕ್ಕೆ ವ್ಯವಸ್ಥೆ ಇತ್ತು. ಕಾರಿತ್ತು ಅನ್ನೋದಕ್ಕಿಂತ ಕಾಲಿತ್ತು ಅಂತ ಹೇಳ್ಬೋದು. ಯಾಕಂದರೆ ಆವಾಗ ಈ ಥರ ವೀಲ್ ಚೇರಿಂದ ಒಳಗಡೆ ಬರೋ ಅಂಥ ಪರಿಸ್ಥಿತಿ ನನಗಿರಲಿಲ್ಲ. ನಾನು ನಡೆದಾಡ್ತಿದ್ದೆ, ಮತ್ತು ಕಾಲಿಂದನೇ ಮೆಟ್ಲುಗಳನ್ನ ಹತ್ಕೊಂಡು ಹೋಗಿದ್ದೀನಿ ದೇವಸ್ಥಾನಕ್ಕೆ. ಬಟ್ ಈ ಪ್ಲೇಸೆಲ್ಲ ಇವಾಗ ನೋಡೋವಾಗ ನಂಗೆ ತುಂಬ ಬೇಜಾರಾಗ್ತಿತ್ತು. 10 ವರ್ಷದಿಂದ ಇಷ್ಟು ಚೆನ್ನಾಗಿ ಬಂದಿದ್ದೆ ನಾನು, ಇವಾಗ ಈ ಥರ ಬರೋ ಪರಿಸ್ಥಿತಿ ಬಂತು. ಫ್ಯಾಮಿಲಿಯವರಂತೂ ಹೇಳ್ಕೊಳ್ಳೋದಕ್ಕೂ ಒಬ್ಬರಿಲ್ಲ ಅಂತ ಫೀಲ್ ಆಯಿತು. ಅದಕ್ಕೆ ಹೇಳೋದು, ಮನುಷ್ಯ ಯಾವಾಗ ಹೇಗೆ ಚೇಂಜ್ ಆಗ್ತಾನೋ ಹೇಳಕ್ಕೆ ಬರೋಲ್ಲ, ಪರಿಸ್ಥಿತಿ ಹೇಗೆ ಚೇಂಜ್ ಮಾಡುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಸೊ ಹಂಗಾಗಿ ನಾವು ಹಿಂದಿನ ದಾರಿನ ಯಾವತ್ತೂ ಮರಿಬಾರ್ದು ಅಂತೇಳಿ ಆ್ಯಕ್ಚುಲಿ ಮಡ್ಲಕ್ಕಿ ತಗೊಂಡಿದ್ದೀನಿ. ಪೂರ್ವಿಗೆ ತುಂಬ ವರ್ಷದಿಂದ ಒಂದು ಇದಿತ್ತು, ಒಂದು ಹರಕೆ ತೀರಿಸ್ಬೇಕು ಅಂತ 10 ವರ್ಷ ಆದಮೇಲೆ ಬಂದಿರೋವಂಥದ್ದು. ಸೊ ಇವಾಗ ಒಳಗಡೆ ಹೋಗಬೇಕು ನಾವು. ನಡಿ ಬಾ, ಹಿಡ್ಕೊ ಇದು. ಅವನ ಹೆಸರಲ್ಲಿ ಇದು ಮಾಡ್ತಾರ. ಹಾಂ, ಸೇವೆ ಇಲ್ಲಿ ಫೋಟೋ ತಗೋಬೇಕಾಯ್ತು ನಾವು. ಫಸ್ಟು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಬಂದು ದೇವ್ರ ದರ್ಶನ ಮಾಡಿ ಅವನ ಹರಕೆ ಏನಿತ್ತು ಅದನ್ನೆಲ್ಲ ತೀರಿಸಿ ಪೂರ್ವಿದು. ಸೊ ನಾವು ರಿಟರ್ನು ಗುಂಡೂನ್ಗೆ ಊಟ ತೊಗೊಂಡೋಗಿ ರೂಮಲ್ಲಿ ಕೊಟ್ಟು ಮತ್ತೆ ನಾವು ಪ್ರಸಾದ ಸೇವಿಸಬೇಕು ಅಂತ ಹೇಳಿ ವಾಪಸ್ ಬಂದು. ಮುಂದೆ ಹೋಗಲ್ಗೆ, ಅಲ್ಲೋಗಿ ನಿಂತ್ಕೊಂಡು ವೀಡಿಯೋ ಮಾಡೋಗು. 10 ವರ್ಷದಿಂದ ಈ ಕಡೆ ರೈಟ್ ಸೈಡ್ಗೆ ಈ ಥರ ದಾರಿ, ನಾನು ಇವಾಗ ಬರ್ತಾ ಇದ್ದೀನಲ್ಲ ಈ ದಾರಿನ ಮಾಡಿರಲಿಲ್ಲ. ಸೊ ನನಗೂ ಗೊತ್ತೂ ಇರಲಿಲ್ಲ ಈ ಕಡೆ ಒಂದು ದಾರಿ ಇದೆ, ವೀಲ್ ಚೇರಲ್ಲಿ ಹೋದವರು ಹೋಗ್ಬೋದಲ್ಲಿ ಅನ್ನೋದು ಏನೇನೂ ಗೊತ್ತಿಲ್ಲ. ಬಟ್ ನಾನು ಈ ಸಾರಿ ಹೋದ್ಮೇಲೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಯಾರೋ ಒಬ್ಬರು ಹೊರನಾಡಿಗೆ ಹೋಗಿದ್ದೋ ಅಂಥವ್ರು ನನಗೆ ಹೇಳಿದರು, ಸೊ ನಿಮಗೆ ಹೋಗೋದಕ್ಕೆ ಈಸಿ ಇದೆ, ಇವಾಗ ಗಾಡಿ ನೀಟಾಗಿ ಹೋಗೋ ಥರ ಮಾಡಿದ್ದಾರೆ ಅಂತ. ತುಂಬ ಅನುಕೂಲ ಆಯಿತು ನನಗಂತೂ. ನೋಡಿ, ನನ್ನ ಲೆಫ್ಟಿಗಿರೋ ಅಂಥ ಒಂದು ದಾರಿ ಇದೆಯಲ್ಲ, ಅದು ಮೆಟ್ಲಿಂದ ನಾರ್ಮಲ್ ಆಗಿರೋರು ನಡ್ಕೊಬರೋ ಅಂಥ ಜಾಗ. ಸೊ ನಮ್ಮಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ರೈಟಲ್ಲಿ ಈ ಜಾಗ ಕೊಟ್ಟಿದ್ದಾರೆ. ಸೊ ತುಂಬ ಅನುಕೂಲ ಆಯಿತು ನನಗಂತೂ, ತುಂಬ ಖುಷಿ ಆಯಿತು ನನಗೆ. ನಾನು ಇದರಲ್ಲಿ ಒಂದು ನಿಜ ಹೇಳಲೇಬೇಕು. ಯಾಕಂದರೆ ನನ್ನ ಲೈಫಲ್ಲಿ ನಾನು ಹರಕೆ ತೀರ್ಸೋದಕ್ಕೆ ಅಲ್ಲಿಗೆ ಹೋಗೋದಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ಅಲ್ಲಿರೋ ಅಷ್ಟು ಮೆಟ್ಲುಗಳು ನನ್ನ ಲೈಫಲ್ಲಿ ವೀಲ್ ಚೇರಲ್ಲಿ ಯಾರು ಹತ್ತಿಸೋಕ್ಕೆ ಸಾಧ್ಯ ಅಂತಲೇ ನಾನು ಫೀಲ್ ಆಗಿದೆ. ಇದು ಬಟ್ ಗೊತ್ತಿಲ್ಲ, ಹೊರನಾಡು ಅನ್ನಪೂರ್ಣೇಶ್ವರಿ ಮತ್ತೆ ಅಲ್ಲಿ ಕರ್ಸ್ಕೊಳ್ತಾರೆ ನನ್ನ ಅಂತ. ಬಟ್ ಅಂದರೆ ನನಗೆ ಫೀಲ್ ಆಯಿತು, ನಂಗೆ ಒಂದು ಸಾರಿ ಆದರೂ ಅಂತ ಅನಿಸಿದರೆ ಅದು ದೇವರೇ ಫೀಲ್ ಮಾಡಿದರೆ ಇರ್ಬೋದು. ಯಾಕಂದರೆ ಒಬ್ರು ಹೇಳಿದರು ನನಗೆ, ನಿಮ್ಮ ಹರಕೆ ತೀರ್ಸೋದಕ್ಕೆ ನಾವು ಸಹಾಯ ಮಾಡ್ತೀವಿ ಬನ್ನಿ ಅಂತ. ಸೊ ನನಗೆ ನಂಬಿಕೆ ಇಲ್ಲದೇ ನಾನು ಅಲ್ಲಿ ಕಾಲಿಟ್ಟೆ. ಬಟ್ ಆದ್ರೂ ದೇವ್ರ ದೇವಸ್ಥಾನದ ಒಳಗಡೆ ಹೋದರೂ ಕೂಡ
ಗರ್ಭಗುಡಿಗೆ ಹೋಗಬೇಕು ಅಂತ 7ರಿಂದ 8 ಮೆಟ್ಲಿತ್ತು. ಅಲ್ಲಿ ಅಂದ್ಕೊಂಡಿದ್ದು ತಾಯಿನ ನಾನು ನೋಡ್ಕೊಬರೋಕ್ಕೆ ನನಗೆ ಒಳಗಡೆ ಬರೋಕ್ಕಾಗಲ್ಲ ಅಂತ ಮನ್ಸು ಮಾಡಿದೆ. ಬಟ್ ಅದೂ ಕೂಡ ಮೀರಿ ನಾನು ಅನ್ನಪೂರ್ಣೇಶ್ವರಿನ ಡೈರೆಕ್ಟಾಗಿ ಹೋಗಿ ನೋಡಿದೆ. ಹೆಂಗೆ ಫೀಲ್ ಆಯ್ತು ಗೊತ್ತಾ, ಕೈಯಲ್ಲಿರೋ ರೋಮಗಳೆಲ್ಲ ನಿಂತ್ಕೊಂಬಿಡ್ತು ನನಗೆ. ಸೊ ಲೈಫಲ್ಲಿ ಮತ್ತೆ ನೋಡೋಕ್ಕಾಗ್ದಿರೋ ಒಂದು ಜಾಗ, ನೋಡೋಕ್ಕಾಗ್ದಿರೋ ತಾಯಿನ ನೋಡಿಬಿಟ್ಟೆ ಅಂತ ಖುಷಿ ಆಯಿತು. ನಾವಲ್ಲಿ ರೂಮ್ ಮಾಡ್ಕೊಂಡಿದ್ದೋ, ಯಾಕಂದರೆ ನೈಟ್ ಹೋಗಿ ಸ್ಟೇ ಇರಬೇಕು, ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಬಾಡಿಗೆ. ಯಾಕಂದರೆ ಈ ಥರ ಇರೋ ಒಂದು ಸಿಚುವೇಶನ್ಗೆ ಕಷ್ಟ ಅಂತ ಅನಿಸುತ್ತೆ ನಮಗೆ ಟ್ರಾವೆಲಿಂಗು. ಹಾಗಾಗಿ ಅದಾದಮೇಲೆ ಬೆಳಗ್ಗೆ ಎದ್ದು ರೂಮಲ್ಲಿ ರೆಡಿ ಆಗಿಬಿಟ್ಟು ಬಂದು ಪೂರ್ವಿದ ಹರಕೆ ಏನೆಲ್ಲ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ, ಆಮೇಲೆ 11 ಗಂಟೆ ಅಷ್ಟರಲ್ಲಿ ಗುಂಡುಂಗೆ ಒಂದು ಸ್ವಲ್ಪ ತಿಂಡಿ ತೊಗೊಂಡೋಗಿ ಕೊಟ್ಬಿಟ್ಟು, ಅದಾದಮೇಲೆ ಮತ್ತೆ ರೂಮಿಂದ ವಾಪಸ್ ಬಂದು ನಾವು ಪ್ರಸಾದ ತೊಗೋಬೇಕು ಅಂತ, ಅಂದರೆ ಊಟ ಮಾಡಬೇಕಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ದೇವ್ರ ಪ್ರಸಾದ ಸಿಗೋದು ಅದೃಷ್ಟ ಅಂತ ಹೇಳಬೇಕು. ಬಟ್ ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ಅವತ್ತು. ಬಟ್ 2 ಗಂಟೆ ಟೈಮ್ಗೆ ಹಿಂಗೆ ಲಾಕ್ ಮಾಡಿಬಿಡ್ತಾರೆ. ಅಂದರೆ ಅದಕ್ಕೆಲ್ಲ ಟೈಮಿಂಗ್ಸ್ ಇರುತ್ತೆ, ಊಟದ ಟೈಮಿಂಗ್ಸು ಮತ್ತು ತಿಂಡಿ ಟೈಮಿಂಗ್ಸು ಇಷ್ಟೇ ಹೊತ್ತು ಅಂತ ಇರುತ್ತೆ. ಆಮೇಲೆ ದರ್ಶನದ್ದು ಕೂಡ ಟೈಮಿಂಗ್ಸ್ ಅಷ್ಟೇ ಇರುತ್ತೆ. ಅಲ್ಲೂ ಕೂಡ ಒಂದು 4-5 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ. ತುಂಬ ಖುಷಿಯಾಗಿ ಮಾತಾಡ್ಸಿದ್ರು. ಕೆಲವೊಂದು ಸಾರಿ ಅರ್ಜೆಂಟಲ್ಲಿ ಸರಿಯಾಗಿ ಮಾತಾಡಿಲ್ಲ ಅಂದರೆ ಬೇಜಾರಾಗಬೇಡಿ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಮೂಲಕ. ಇದೇ ಜಾಗದಲ್ಲಿ ಪೂರ್ವಿನ ನಾನು ಎತ್ಕೊಂಡು ನಿಂತಿದ್ದೀನಿ. ಇದೇ ಪ್ಲೇಸಲ್ಲಿ ಆ ಫೋಟೋನ ನಾನು ಸೈಡಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ನಿಜ ನನಗೆ ಇವಾಗ ಅನಿಸುತ್ತೆ. ಸೊ ವೀಲ್ ಚೇರಲ್ಲಿ ಇದ್ದು ನನ್ನ ಲೈಫ್ನ ಅರ್ಧ ಸ್ಪಾಯ್ಲ್ ಆಗಿಬಿಡ್ತಾ, ಏನು ಕತೆ ಗೊತ್ತಿಲ್ಲ ನನಗೆ. ಬಟ್ ಏನು ಅಂದರೆ ನಾನು ಪೂರ್ವಿಗೆ ಒಳ್ಳೆ ಮದರ್ ಆಗಿರಬೇಕು. ಅವನ ಲೈಫ್ ಲಾಂಗು ಒಬ್ಬ ತಾಯಿ ನಿಭಾಯಿಸುವಂಥ ಕರ್ತವ್ಯಗಳನ್ನೆಲ್ಲ ನಾನು ನಿಭಾಯಿಸಬೇಕು, ಅವನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ತುಂಬ ಇಷ್ಟಪಟ್ಟು ಅವನ್ನ ನನ್ನ ಲೈಫಲ್ಲಿ ಸರಿ ಹೊಂದಿಸ್ಕೊಳ್ತಾ ಹೋಗ್ತಾಯಿದ್ದೀನಿ ಅನ್ನೋದಕ್ಕಿಂತ ಅವನಿಗೆ ನನ್ನ ಪ್ರೀತಿ ಇಷ್ಟ ಆಗಿ ಅವನೇ ಎಲ್ಲರನ್ನೂ ಬಿಟ್ಟು ಬಂದಿದ್ದಾನೆ ನನ್ನ ಹತ್ರ. ಸೊ ಅವನಿಗೆ ಎಷ್ಟು ಪ್ರೀತಿ ಕೊಡೋಕ್ಕಾಗುತ್ತೆ ನನ್ನ ಲೈಫಲ್ಲಿ, ನನ್ನ ಜನ್ಮಕ್ಕಾಗಿ ಮಿಗೋ ಅಷ್ಟು ಪ್ರೀತಿನ ಅವನಿಗೋಸ್ಕರ ನಾನು ದಾರೆ ಎಳಿಬೇಕು. ಆಲ್ಮೋಸ್ಟು ನಾನು ಊಟ ಮಾಡೋವಾಗ ಯಾವತ್ತೂ ಹತ್ತಿಲ್ಲ. ಕೆಲವೊಂದು ಸಾರಿ ನೆನಪಾದಾಗ, ತುಂಬ ನೋವಾಗಿರೋಂಥ ಒಂದು ಸಿಚುವೇಶನ್ ನೆನಪಾದಾಗ ತುಂಬ ಅಳ ಬಂದುಬಿಡ್ತಾಯಿತ್ತು ನನಗೆ. ಅದರಲ್ಲಿ ಯಾವತ್ತೂ ದೇವಸ್ಥಾನದಲ್ಲಿ ಊಟ ಮಾಡ್ಬೇಕಾದ್ರೆ ನಾನು ಹತ್ತಿದ್ದಿಲ್ಲ. ಆದರೆ ಈ ಅನ್ನಪೂರ್ಣೇಶ್ವರಿ ಟೆಂಪಲಲ್ಲಿ ಊಟ ಮಾಡಬೇಕಾದ್ರೆ ನನಗೆ ತುಂಬ ದುಃಖ ಆಯಿತು. ಯಾವೊಂದು ವಿಷಯಕ್ಕೆ ದುಃಖ ಆಯಿತು ಅಂತ ಹೇಳಿದ್ರೆ, ನನ್ನ ಲೈಫು 10 ವರ್ಷದಲ್ಲಿ ಇಷ್ಟೆಲ್ಲ ಚೇಂಜಸ್ ಆಯಿತು. ಇಲ್ಲಿಗೆ ಬರಬೇಕಾದ್ರೆ ನಾನು ಕಾಲಲ್ಲಿ ಓಡಾಡ್ಕೊಂಡು ಬಂದು ನಿನ್ನ ಒಂದು ಹರಕೆನ ಕಟ್ಕೊಂಡು ಹೋದೆ. ಇವತ್ತು ನನಗೆ ಕಾಲಿದ್ದರೂ ಯೂಸ್ ಇಲ್ಲದೆ ಇರೋ ಥರ ಆಗಿಬಿಟ್ಟಿದೆ. ನನ್ನ ಲೈಫಲ್ಲಿ ನನ್ನ ಜೊತೆಗೆ ಯಾರೂ ಇಲ್ಲ. ಆವಾಗೆಲ್ಲ ಇದ್ದರು, ಕಾರಿತ್ತು, ಎಲ್ಲ ಒಂದು ಫೆಸಿಲಿಟಿ ಇತ್ತು. ಬಟ್ ಇವತ್ತು ನನ್ನ ಹತ್ರ ಏನೂ ಇಲ್ಲ. ಬಟ್ ನೆಮ್ಮದಿ ಇದೆ. ನೀನು ದರ್ಶನಕ್ಕೆ ಬರಬೇಕಾಗಿತ್ತು, ನೀನು ಹರಕೆ ತೀರಿಸ್ಬೇಕಾಗಿತ್ತು. ಅದಕ್ಕೆ ಇಷ್ಟು ವರ್ಷ ಆದಮೇಲೆ ನಾನು ಕಾಲಿಲ್ದಿರೋ ಒಂದು ಪೊಸಿಷನಲ್ಲಿ ವೀಲ್ ಚೇರಲ್ಲಿ ಬಂದಿದ್ದೀನಿ ನನ್ನ ಹರಕೆ ತೀರ್ಸೋಕ್ಕೆ ತಾಯಿ ಅಂತ ನಾನು ಕೇಳ್ಕೊಂಡೆ. ಬಟ್ ಜೀವನ ಯಾಕೆ ಈ ಥರ ಆಯಿತು ಗೊತ್ತಿಲ್ಲ ನನಗೆ. ತುಂಬ ನೋವಾಗ್ತಿದೆ. ಜೀವನದಲ್ಲಿ ಎಲ್ಲ ಕಳ್ಕೊಬಿಟ್ಟಿದ್ದೀನಿ ಅಂತ ತುಂಬ ಕಣ್ಣೀರು ಹಾಕ್ಕೊಂಡು ಆವತ್ತು ಅನ್ನಪ್ರಸಾದ ಮಾಡಿದೆ ನಾನು. ತುಂಬ ನೋವಾಯಿತು ಆ ಪರಿಸ್ಥಿತಿಲಿ. ಆ್ಯಕ್ಚುಲಿ ಎಲ್ಲ ಕಡೆ ರೂಮ್ಸ್ನ 1 ಡೇ ಕೊಟ್ಟಿರ್ತಾರೆ. ಸೊ ಇವತ್ತು 8 ಗಂಟೆಗೆ ನಾವು ಹೋಗಿ ರೀಚ್ ಆದೋ ಅಂದರೆ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ನಮಗೆ ಟೈಮ್ ಇರುತ್ತೆ. ಸೊ ಇಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಹೊರನಾಡೂರಿನಲ್ಲಿ ಸೊ ಒಂದು ನೈಟ್ ಮಾತ್ರ ಇವರು ರೂಮು ಇದು ಕೊಡೋದು, ಬಾಡಿಗೆ ಕೊಡೋ ಅಂಥದ್ದು. ಸೊ ಇಲ್ಲ ಅಂದರೆ ಕೊಡೋಲ್ಲ. ಸೊ ನನಗೆ ಗೊತ್ತಿರಲಿಲ್ಲ ಇದು ಒಂದು ಇನ್ಫಾರ್ಮೇಷನು, ಅದಕ್ಕಾಗಿ ಶೇರ್ ಮಾಡಿದ್ದು. ಸೊ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಜಾಸ್ತಿ ಹೊತ್ತೇನಿರಲ್ಲ ಅಂತೇಳಿ ರೆಡಿ ಆಗೋದಕ್ಕೆ ಬೇಕು. ಆಮೇಲೆ ನಾನಿರೋ ಒಂದು ಪರಿಸ್ಥಿತಿಗೆ ನನಗೆ ರೂಮ್ ಅವಶ್ಯಕತೆ ಇದ್ದೇ ಇರುತ್ತೆ. ಎಲ್ಲ ಕಡೆ ರೆಸ್ಟ್ ಮಾಡಬೇಕಾಗುತ್ತೆ ಕೆಲವೊಂದು ಸಾರಿ. ಸೊ ಹಂಗಾಗಿ ರೆಡಿ ಆಗೋದಕ್ಕೆ ಬೇಕಾಗುತ್ತೆ. ಆಮೇಲೆ ಬೆಡ್ ಮೇಲೆ ಬಟ್ಟೆ ಹಾಕೊಳ್ಳೋದ್ರಿಂದ ನನಗೆ ಹೊರಗಡೆ ಎಲ್ಲ ವಾಶ್ರೂಮ್ಗಳಲ್ಲಿ ಬಟ್ಟೆ ಹಾಕೊಳ್ಳೋಕ್ಕೆ ತುಂಬ ಕಷ್ಟ. ಸೊ ಅದರಲ್ಲೂ ಸ್ಯಾರಿ ಉಟ್ಕೊಳ್ಳೋದಕ್ಕಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಕಡೆ ಹೋದರೂ ರೂಮ್ನ ನಾನು ರೆಂಟ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಅಫೋರ್ಡೆಬಲ್ ನೋಡಿಕೊಂಡು ಕೆಲವೊಂದು ಕಡೆ ಇದು ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾರೆ, ಕೆಲವೊಂದು ಕಡೆ ಅದನ್ನೆಲ್ಲ ಕೇಳಲ್ಲ, ಅಂತ ಅಮೌಂಟು ಜಾಸ್ತಿನೇ ತಗೊಳ್ತಾರೆ. ಆ್ಯಕ್ಚುಲಿ ಇವಾಗ ನಾವು ಹೊರನಾಡು ಬಿಟ್ಟು ಬೆಂಗಳೂರು ಕಡೆ ಹೊರಟಿರೋದು. ಸೊ ಸಿಕ್ಕಾಪಟ್ಟೆ ಕಾಫಿ ಎಸ್ಟೇಟು ಎಲ್ಲ ಸಖತ್ತಾಗಿದೆ. ಸೊ ಅದ್ರ ಮಧ್ಯದಲ್ಲಿ ಒಂದು ಅಂಗಡಿ ಹತ್ರ ನಿಲ್ಲಿಸೋ ಪುನರ್ ಪುಡಿ ಜ್ಯೂಸ್ ಅಂತ ಇದು.
ಆ್ಯಕ್ಚುಲಿ ಒಂದು ಹಣ್ಣಿಂದ ಮಾಡಿರೋವಂಥ ಜ್ಯೂಸ್ ಅಂತೆ. ಸೊ ಹಂಗಾಗಿ ತೊಗೊಂಡಿದ್ದೀವಿ. ನ್ಯಾಚುರಲ್ ಜ್ಯೂಸ್ ಮ್ಯಾಂಗ್ಳೂರ್ ಅಂತ ಬಿಟ್ಟು ಹೋಗಿ ನಾನು ಕೈ ಇಟ್ಕೊಳಕ. ಇಲ್ಲಿನ ನೇಚರ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕ್ಯಾಮ್ರಾ ಕಣ್ಣಿಗೆ ಏನು ಅಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಂಗೆ ಅನಿಸ್ಲಿಲ್ಲ. ಬಟ್ ನಾರ್ಮಲಾಗಿ ನಮ್ಮ ಮನುಷ್ಯರ ಕಣ್ಣಿಗೆ ಕಾಣಿಸೋ ಅಂಥ ಪ್ರಕೃತಿ ಸೌಂದರ್ಯ ಇದೆಯಲ್ಲ, ಅದು ಕ್ಯಾಮ್ರಾ ಕಣ್ಣಿಗೆ ಕಾಣಿಸಲ್ಲ ಬಿಡಿ. ಯಾಕಂದರೆ ನಾವು ಡೈರೆಕ್ಟಾಗಿ ನೋಡೋದೇ ಬೇರೆ, ಕ್ಯಾಮ್ರಾದಲ್ಲಿ ನೋಡೋದೇ ಬೇರೆ. ಬಟ್ ಕ್ಯಾಮ್ರಾ ಕಣ್ಣಿಗೆ ಸುಳ್ಳಾಗಿ ಕಾಣಿಸ್ಬೋದೇನೋ, ಆದರೆ ಮನುಷ್ಯನ ಕಣ್ಣಿಗೆ ನಿಜವಾಗ್ಲೇ ಕಾಣಿಸುತ್ತೆ. ಬಟ್ ನನಗೆ ಅದರ ಅನುಭವ ಆಯಿತು. ಆ ವೆದರು, ಆ ಒಂದು ಗಿಡ ಮರ ನೋಡಿ ಕಣ್ಣು ತುಂಬ್ಕೊಳ್ಳೋದಕ್ಕೆ ಅದೇನೋ ಹೇಳ್ತಾರಲ್ಲ, 2 ಕಣ್ಣು ಸಾಲಲ್ಲ ಅಂತ, ಹಂಗಿತ್ತು ಅಲ್ಲಿನ ಪರಿಸ್ಥಿತಿ. ಈ ಥರ ಪ್ರಕೃತಿ ಸೌಂದರ್ಯನ ಸವಿಯೋಕ್ಕೆ ಅಲ್ಲಿ ಇಲ್ಲಿ ಹೋಗಲೇಬೇಕಾಗುತ್ತೆ. ಆವಾಗವಾಗ ಮೈಂಡ್ ಫ್ರೆಶ್ ಆಗುತ್ತೆ ಒಂದು. ಅದರಲ್ಲೂ ನಮ್ಮಂಥವ್ರಿಗೆ ಇಂಥ ಪ್ಲೇಸಿಗೆ ಕರ್ಕೊಂಡೋಗ್ಬಿಟ್ರೆ ಮುಗೀತು ಕತೆ. ಯಾಕಂದರೆ 4 ವರ್ಷ ಬೆಡ್ ರಿಡನ್ ನಾನು. ಅದಾದಮೇಲೆ 3 ವರ್ಷ ಲೈಫ್ನ ಚೇಂಜ್ ಮಾಡೋದಕ್ಕೆ ತುಂಬ ಸ್ಟ್ರಗಲ್ ಪಡೋ ಪರಿಸ್ಥಿತಿ ಬಂತು. ಯಾರಾದರೂ ಕರ್ಕೊಂಡೋಗ್ರಪ್ಪ ಇಂಥ ಪ್ಲೇಸಿಗೆ ಅಂದರೆ ಯಾರು ಕರ್ಕೊಂಡೋಗ್ತಾರೆ ನಮ್ಮನ್ನು? ಸೊ ಹಂಗಾಗಿ ಏನೋ ಧೈರ್ಯ ಮಾಡಿ ಅಲ್ಲಿ ಇಲ್ಲಿ ಸ್ವಲ್ಪ ಯೂಟ್ಯೂಬ್ ಮಾಡೋದ್ರಿಂದ ಅನುಕೂಲನೂ ಆಯಿತು ಒಂದು ಕಡೆ. ಯಾಕಂದರೆ ಯೂಟ್ಯೂಬ್ಗೆ ವೀಡಿಯೋಸು ಬೇಕಾಗುತ್ತೆ ಕೆಲವೊಂದು ಕಡೆ. ಇನ್ನೊಂದು ಕಡೆ ಕಣ್ಣಿಂದ ಸವಿತೀವಲ್ಲ ಈ ಪ್ರಕೃತಿನ, ನಮ್ಮಂಥ ಅದೃಷ್ಟವಂತರು ಇನ್ನೆಲ್ಲೂ ಇಲ್ಲ ಅಂತ ಹೇಳ್ತೀನಿ. ಅದರಲ್ಲೂ ಈ ಪ್ರಕೃತಿ ಮಧ್ಯದಲ್ಲಿ ಒಂದೊಂದು ಮನೆ ಮಾಡ್ಕೊಂಡು ಎಷ್ಟೊಂದು ಜನ ಬದುಕ್ತಾ ಇದ್ದಾರಲ್ಲ, ಅವ್ರಿಗಿಂತ ಪುಣ್ಯವಂತರು ಇನ್ನೊಬ್ರು ಇದ್ದಾರಾ ಅಂತ ನನಗೆ ಫೀಲ್ ಆಯಿತು. ಈ ವಿಡಿಯೋ ಮೂಲಕ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ವಯಸ್ಸಾಗಿರೋರು ಏನಾದರೂ ಅಲ್ಲಿ ಇಲ್ಲಿ ಹೋಗಿ ಬರ್ತೀನಿ ಕರ್ಕೊಂಡೋಗಪ್ಪ ಅಂತ ಏನಾದರೂ ಅಪ್ಪ ಅಮ್ಮದಿರು, ಅಜ್ಜಿ ತಾತಗಳು ಕೇಳಿದರೆ ದಯವಿಟ್ಟು ನೀವು ಅವರಿಗೋಸ್ಕರ ಒಂದು ಟೈಮ್ ಕೊಟ್ಟು ಹೋಗಿ ಬನ್ನಿ. ಯಾಕಂದರೆ ಅವರು ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿರ್ತಾರೆ. ಒಂದು ಪ್ಲೇಸಿಗೆ ಹೋಗಿ ಬಂದರೆ ಜೀವನ ಪೂರ್ತಿ ನೆನಪಿಸ್ಕೊಳ್ತಾರೆ. ಅಪ್ಪ ನನ್ನ ಮೊಮ್ಮಗ ಇಲ್ಲ ಮಗ ಈ ಥರ ಕರ್ಕೊಂಡೋಗಿದ್ದ ಒಂದು ಪ್ಲೇಸಿಗೆ, ಎಷ್ಟು ಖುಷಿಯಾಗಿ ನಾವು ಓಡಾಡ್ಕೊಂಡು ಬಂದು ಅಂತ ಫೀಲ್ ಆಗ್ತಾರಲ್ವ. ಅದಕ್ಕೆ ಹೇಳೋದು, ಫ್ಯಾಮಿಲಿಗೆ ದುಡಿಬೇಕು. ದುಡಿಯೋವಾಗ ಅದೇನೋ ಹೇಳ್ತಾರೆ ಆಳಾಗಿರಬೇಕು, ಅದನ್ನು ಅನುಭವಿಸೋವಾಗ ಅರಸನಾಗಿರ್ಬೇಕಂತೆ. ಹಾಗಾಗಿ ಫ್ಯಾಮಿಲಿ ಜೊತೆಗೆ ಇದನ್ನೆಲ್ಲ ಅನುಭವಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಫ್ಯಾಮಿಲಿ ಬಿಟ್ಟು ಬೇರೆ ಏನಿದೆ ಲೈಫಲ್ಲಿ ಅಲ್ವಾ? ಫ್ಯಾಮಿಲಿಗೋಸ್ಕರನೇ ಬದುಕೋದು. ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಫ್ಯಾಮಿಲಿಲಿ ಚೆನ್ನಾಗಿದ್ರೆ ಎಷ್ಟು ಲೈಫು ಚೆಂದ ಅನಿಸುತ್ತೆ. ದಕ್ಷಿಣ ಕಾಶಿ ಕಲಶೇಶ್ವರ ದೇವಸ್ಥಾನ ಅಂತ ಇದು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮೆಟ್ಲುಗಳಿತ್ತು, ಹಾಗಾಗಿ ನಂಗೆ ಹೋಗೋದಕ್ಕಾಗಲಿಲ್ಲ ಒಳಗಡೆ. ಬಟ್ ಈ ದೇವಸ್ಥಾನ ಕೂಡ ಅಪರೂಪದ ಒಂದು ದೇವಸ್ಥಾನ, ಪುರಾತನ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಪ್ರತಿ ಗಿಡ ಮರ ತೋಟಗಳು ಆಮೇಲೆ ಪ್ರಾಣಿ ಪಕ್ಷಿಗಳು ಇವನ್ನೆಲ್ಲ ನೋಡುವಾಗ ಮನುಷ್ಯ ಎಷ್ಟೆಲ್ಲ ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಅವಕಾಶ ಇದ್ರೂ ಆ ಬೆಂಗಳೂರು ನಗರದಲ್ಲಿ ಸೇರಿಕೊಂಡು ಅಲ್ಲಿ ಇಲ್ಲಿ ಪೊಲ್ಯೂಷನ್ ಮಾಡ್ಕೊಂಡು, ಅದರಲ್ಲಿ ಫ್ಯಾಮಿಲಿ ಜೊತೆ ಜಗಳ ಮಾಡ್ಕೊಂಡು, ಸೌಂಡ್ ಪೊಲ್ಯೂಷನ್ ಎಲ್ಲ ಮಾಡ್ಕೊಂಡು ಈ ಬದುಕೋಕ್ಕಾಗದೇ ಇರೋ ಒಂದು ಪರಿಸ್ಥಿತಿಲಿ ಸೂಸೈಡ್ ಮಾಡ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ನ ತಂದಿಟ್ಕೊಬಿಡ್ತಾನೆ ಮನುಷ್ಯ ಅಂತ ಹೇಳ್ಬೋದು. ಅದ್ರಲ್ಲಿ ನಾನು ಒಬ್ಬಳು ಅಂತ ಅನ್ನಿಸ್ತಾ ಇದೆಯಪ್ಪ.
ರೆಡಿ ಆದಾಗ ಚೆನ್ನಾಗಿರ್ತೀವಿ ಹಿಂಗೆ, ಆಮೇಲೆ ಬಿಸಿಲಿಗೆ ಹೋದ್ಮೇಲೆ ಕರಿಯಾಗ್ಬಿಡ್ತೀನಿ ನಾನಂತೂ. ಟ್ಯಾನ್ ಸಿಕ್ಕಾಪಟ್ಟೆ ಟ್ಯಾನ್ ಆಗ್ತೀನಿ ನಾನು ಮಾತ್ರ. ಅಪ್ಪ ಡಿಸಬಿಲಿಟಿ ಇದ್ದೇನೆ ಅಂತ ಹೇಳಿದ್ಕೆ ಪಾರ್ಕಿಂಗ್ ಚಾರ್ಜ್ ತಗೊಂಡಿಲ್ಲ ಕಾರಿಗೆ. ಆ್ಯಕ್ಚುಲಿ 2ನೇ ತಾವು ನಾನಿವಾಗ ನನ್ನ ಒಂದು ಹಕ್ಕನ್ನ ಚಲಾಯಿಸಿದ್ದೀನಿ. ಆ್ಯಕ್ಚುಲಿ ಅಲ್ಲೊಂದು ಫಾರೆಸ್ಟಲ್ಲೊಂದು 70 ರುಪೀಸ್ದೊಂದು ಇದಿತ್ತು, ಅಲ್ಲಿ ಕೂಡ ಕೇಳಿದಾದ್ಮೇಲೆ 70 ರೂಪಾಯಿನ ಹಂಗೆ ಬಿಟ್ಟರು ನಮಗೆ. ಇಲ್ಲಿ ಎಷ್ಟಿತ್ತು ಚಾರ್ಜ್ ಸರಿ ನೋಡಲಿಲ್ಲ, ಬಟ್ ಪಾರ್ಕಿಂಗ್ ಫ್ರೀ ಕೊಟ್ಟಿದ್ದಾರೆ 30 ರೂಪಾಯಿ. ಓಕೆ, 100 ರುಪೀಸ್ 2 ಸಾರಿ ಹಕ್ಕು ಚಲಾಯಿಸಿದ್ಕೆ 100 ರುಪೀಸ್ ಉಳಿತಾಯ ಆಯಿತು.